ಸರ್ಕಾರಿ ನೌಕರಿ ಪಿಂಚಣಿದಾರರಿಗೆ ಸರ್ಕಾರ ಗುಡ್ ನ್ಯೂಸ್ ನೀಡಿದೆ. ಪಿಂಚಣಿದಾರರು ಇನ್ನು ಮುಂದೆ ಪಿಂಚಣಿಗಾಗಿ ಕಾಯಬೇಕಿಲ್ಲ ಮತ್ತು ಇದರ ಜೊತೆ ಪೆನ್ಷನ್ ಹಾಗೂ ಗ್ರ್ಯಾಚ್ಯುಟಿ ಬಗ್ಗೆ ಹೊಸ ಮಾರ್ಗಸೂಚಿಯನ್ನು ಸರ್ಕಾರ ಬಿಡುಗಡೆ ಮಾಡಿದ್ದು, ಪಿಂಚಣಿದಾರರಿಗೆ ಇದು ಬಹಳ ಅನುಕೂಲವಾಗಲಿದೆ. ಹೌದು, ಪಿಂಚಣಿ ಮತ್ತು ಪಿಂಚಣಿದಾರರ ಇಲಾಖೆ DOPPW ನಿವೃತ್ತಿಯ ಸನಿಹದಲ್ಲಿರುವ ಸರ್ಕಾರಿ ನೌಕರರು ತಮ್ಮ ಪಿಂಚಣಿ ಮತ್ತು ಗ್ರ್ಯಾಚ್ಯುಟಿಗಳನ್ನು ವಿಳಂಬವಿಲ್ಲದೆ ಪಡೆಯುತ್ತಿರುವುದನ್ನು ಖಚಿತಪಡಿಸಿಕೊಳ್ಳಲು ಹೊಸ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದ್ದು, ಪಿಂಚಣಿದಾರರ ವಿಳಂಬ ಪಿಂಚಣಿಯ ಟೆನ್ಷನನ್ನು ದೂರ ಮಾಡಿ ತನ್ನ ನೌಕರರ ಮುಖದಲ್ಲಿ ಸರ್ಕಾರ ಮಂದಹಾಸ ತರಿಸಿದೆ. ಕಳೆದ ಅಕ್ಟೋಬರ್ 25, 2024ರ ಹೊಸ ಸೂಚನೆಗಳ ಪ್ರಕಾರ ನಿವೃತ್ತಿ ಪಟ್ಟಿಗಳ ತಯಾರಿಕೆಯಿಂದ ಪ್ರಾರಂಭಿಸಿ ಪಿಂಚಣಿ ಪಾವತಿ ಆದೇಶ ನೀಡುವವರೆಗೆ ಸಮಯೋಚಿತ ಪ್ರಕ್ರಿಯೆಯು ಅತ್ಯಗತ್ಯವಾಗಿರುತ್ತದೆ. ಈ ಟೈಮ್ಲೈನ್ಗಳಿಗೆ ಬದ್ಧವಾಗಿ ಇಲಾಖೆಗಳು ನಿವೃತ್ತಿಯಾಗುವ ಉದ್ಯೋಗಿಗಳಿಗೆ ನಿವೃತ್ತಿಯ ಜೀವನ ಆನಂದಿಸಲು ಸಹಾಯ ಮಾಡಬಹುದಾಗಿದೆ. DOPPWನಿಂದ ನಿವೃತ್ತಿ ಸಮೀಪಿಸುತ್ತಿರುವ ಸರ್ಕಾರಿ ನೌಕರರನ್ನು ಬೆಂಬಲಿಸಲು ಪಿಂಚಣಿಗಳು ಮತ್ತು ಗ್ರ್ಯಾಚ್ಯುಟಿಗಳ ಅಧಿಕಾರಕ್ಕಾಗಿ ನಿರ್ದಿಷ್ಟ ಸಮಯ ನೀಡಿದೆ. ಉದ್ಯೋಗಿಗಳು ತಮ್ಮ ಪ್ರಯೋಜನಗಳನ್ನು ತ್ವರಿತವಾಗಿ ಮತ್ತು ತೊಡಕುಗಳಿಲ್ಲದೆ ಪಡೆಯುವುದನ್ನು ಖಚಿತಪಡಿಸಿಕೊಳ್ಳಲು ಈ ಹಂತಗಳು ನಿರ್ಣಾಯಕವಾಗಲಿವೆ. ಪ್ರಮುಖ ಜವಾಬ್ದಾರಿಗಳಲ್ಲಿ ಒಂದು ವಿಭಾಗಗಳ ಮುಖ್ಯಸ್ಥರಿಗೆ ಇರುತ್ತದೆ. ಅವರು ಪ್ರತಿ ತಿಂಗಳ 15ನೇ ತಾರೀಕಿನೊಳಗೆ ಮುಂದಿನ 15 ತಿಂಗಳೊಳಗೆ ನಿವೃತ್ತರಾಗಲು ನಿಗದಿಪಡಿಸಲಾದ ಎಲ್ಲ ಉದ್ಯೋಗಿಗಳ ಪಟ್ಟಿಯನ್ನು ಸಿದ್ಧಪಡಿಸಬೇಕು. ಈ ಪೂರ್ವಭಾವಿ ಕ್ರಮವು ಪಿಂಚಣಿ ಪ್ರಕರಣಗಳ ಆರಂಭಿಕ ಗುರುತಿಸುವಿಕೆ ಮತ್ತು ಪ್ರಕ್ರಿಯೆಗೆ ಅನುವು ಮಾಡಿಕೊಡುತ್ತದೆ, ಸುಗಮ ನಿವೃತ್ತಿಯ ಅನುಭವಕ್ಕೆ ದಾರಿ ಮಾಡಿಕೊಡುತ್ತದೆ. ಸಕಾಲಿಕ ಪಿಂಚಣಿ ಪಾವತಿ ಖಚಿತಪಡಿಸಿಕೊಳ್ಳಲು ಈ ಹೊಸ ಆದೇಶ ಉಪಯುಕ್ತವಾಗಿದೆ. ನಿಯಮ 54ರ ಪ್ರಕಾರ ಪ್ರತಿ ಇಲಾಖೆಯ ಮುಖ್ಯಸ್ಥರು ಪ್ರತಿ ತಿಂಗಳ 15ನೇ ದಿನದೊಳಗೆ ಆ ದಿನಾಂಕದ ಮುಂದಿನ 15 ತಿಂಗಳೊಳಗೆ ನಿವೃತ್ತರಾಗಲಿರುವ ಎಲ್ಲ ಸರ್ಕಾರಿ ನೌಕರರ ಪಟ್ಟಿಯನ್ನು ಸಿದ್ಧಪಡಿಸಬೇಕು ಎಂದು ಹೇಳಲಾಗಿದೆ. ಪಿಂಚಣಿ ಪ್ರಕರಣವು ಅಕೌಂಟ್ಸ್ ಅಧಿಕಾರಿಯನ್ನು ತಲುಪಿದ ನಂತರ ಅವರು ಅಗತ್ಯ ತಪಾಸಣೆಗಳನ್ನು ಕೈಗೊಳ್ಳಬೇಕು ಮತ್ತು ಉದ್ಯೋಗಿಯ ನಿವೃತ್ತಿ ದಿನಾಂಕಕ್ಕಿಂತ ಕನಿಷ್ಠ 2 ತಿಂಗಳ ಮೊದಲು ಪಿಂಚಣಿ ಪಾವತಿ ಆದೇಶವನ್ನು ನೀಡಬೇಕಾಗುತ್ತದೆ. ಪಿಂಚಣಿ ಮತ್ತು ಗ್ರ್ಯಾಚ್ಯುಟಿ ವಿತರಣೆಯಲ್ಲಿ ಯಾವುದೇ ವಿಳಂಬವನ್ನು ತಡೆಗಟ್ಟಲು ಈ ಪ್ರಕ್ರಿಯೆ ರೂಪಿಸಲಾಗಿದೆ. ನಿವೃತ್ತಿಗೆ 1 ವರ್ಷದ ಹಿಂದಿನ ಅವಧಿಯಲ್ಲಿ ನಿವೃತ್ತಿಯ ಮೇಲೆ ಪಿಂಚಣಿ ಪ್ರಕರಣವನ್ನು ಪ್ರಕ್ರಿಯೆಗೊಳಿಸಲು ಪೂರ್ವಸಿದ್ಧತಾ ಕೆಲಸಕ್ಕಾಗಿ ನಿಯಮಗಳು 56 ಮತ್ತು 57ರಲ್ಲಿ ವಿಸ್ತಾರ ಕಾರ್ಯವಿಧಾನವನ್ನು ಹಾಕಲಾಗಿದೆ. ಇದು ಸೇವೆಯ ಪರಿಶೀಲನೆ, ಸೇವಾ ಪುಸ್ತಕದಲ್ಲಿನ ಲೋಪಗಳು, ಅಪೂರ್ಣತೆಗಳು ಅಥವಾ ನ್ಯೂನತೆಗಳನ್ನು ಉತ್ತಮಗೊಳಿಸುವುದನ್ನು ಒಳಗೊಂಡಿರುತ್ತದೆ ಎಂದು ಹೇಳಲಾಗಿದೆ. ಸೂಚನೆಗಳು ಸರ್ಕಾರಿ ವಸತಿಗಳ ಬಗ್ಗೆ ವಿವರಗಳನ್ನು ಸಂಗ್ರಹಿಸುವುದು ಮತ್ತು ನಿವೃತ್ತಿಯ ಮುಂಚೆಯೇ ಸೇವಾ ಪರಿಶೀಲನೆಗಳನ್ನು ಪೂರ್ಣಗೊಳಿಸುವ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತವೆ. ಯಾವುದೇ ಸಂಭಾವ್ಯ ಸಮಸ್ಯೆಗಳನ್ನು ಮುಂಚಿತವಾಗಿ ಪರಿಹರಿಸಲು ನಿವೃತ್ತಿ ದಿನಾಂಕದ 1 ವರ್ಷದ ಮೊದಲು ಈ ಸಿದ್ಧತೆಗಳನ್ನು ಪ್ರಾರಂಭಿಸಬೇಕು. ಮೇಲಾಗಿ ಅಕೌಂಟ್ಸ್ ಆಫೀಸರ್ ಅನುಸರಿಸಲು ನಿರ್ದಿಷ್ಟ ಟೈಮ್ಲೈನ್ಗಳನ್ನು ಹೊಂದಿದ್ದಾರೆ. ಅವರು PPOವನ್ನು ತಕ್ಷಣವೇ ಕೇಂದ್ರ ಪಿಂಚಣಿ ಲೆಕ್ಕಪತ್ರ ಕಚೇರಿಗೆ ರವಾನಿಸಬೇಕು. ನಂತರ ಅದು ವಿಶೇಷ ಮುದ್ರೆಯ ಪ್ರಾಧಿಕಾರವನ್ನು ಪಿಂಚಣಿ ವಿತರಣಾ ಪ್ರಾಧಿಕಾರಕ್ಕೆ ನೀಡುತ್ತದೆ. ಈ ಸಂಪೂರ್ಣ ಪ್ರಕ್ರಿಯೆಯು ನಿವೃತ್ತ ಸರ್ಕಾರಿ ನೌಕರರು ತಮ್ಮ ಪಿಂಚಣಿಯನ್ನು ಸಮಯಕ್ಕೆ ಸರಿಯಾಗಿ ಪಡೆಯುವುದನ್ನು ಖಚಿತಪಡಿಸಿಕೊಳ್ಳಲು ಗುರಿಯನ್ನು ಹೊಂದಿದೆ. ಎಲ್ಲ ಸಚಿವಾಲಯಗಳು ಮತ್ತು ಇಲಾಖೆಗಳು ಈ ಮಾರ್ಗಸೂಚಿಗಳನ್ನು ಅನುಸರಿಸಲು ಮತ್ತು ಈ ನಿರ್ಣಾಯಕ ಟೈಮ್ಲೈನ್ಗಳ ಬಗ್ಗೆ ತಮ್ಮ ಸಿಬ್ಬಂದಿಗೆ ತಿಳಿಸಲು ಸೂಚಿಸಲಾಗಿದೆ. ಹಾಗೆ ಮಾಡುವ ಮೂಲಕ ನಿವೃತ್ತಿಯಾಗುವ ಉದ್ಯೋಗಿಗಳು ತಮ್ಮ ಪ್ರಯೋಜನಗಳನ್ನು ಅನಗತ್ಯ ವಿಳಂಬವಿಲ್ಲದೆ ಪಡೆಯುವುದನ್ನು ಖಚಿತಪಡಿಸಿಕೊಳ್ಳಲು ಅವರು ಸಹಾಯ ಮಾಡಬಹುದು. ಇದು ನಿವೃತ್ತಿಗೆ ಸುಗಮ ಪರಿವರ್ತನೆಗೆ ಅನುಕೂಲವಾಗುತ್ತದೆ ಎಂದು ಹೊಸ ಮಾರ್ಗಸೂಚಿಯಲ್ಲಿ ತಿಳಿಸಲಾಗಿದೆ. ಇದರಿಂದ ಲಕ್ಷಾಂತರ ಪಿಂಚಣಿದಾರರಿಗೆ ಅನುಕೂಲವಾಗಲಿದ್ದು ಉತ್ತಮ ಆದೇಶವಾಗಿದೆ. ಸರ್ಕಾರದ ಈ ಥರದ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ.